ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರುವಂತ ವಿಷಯ ಫಿಲ್ಮ್ ರಿವ್ಯೂ. ಫಿಲ್ಮ್ ಯಾವುದಪ್ಪ ಅಂತ ಹೇಳೋದಾದ್ರೆ ತಬ್ಬಲಿಯು ನೀನಾದೆ ಮಗನೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನು ಹೊಂದಿದಂತಹ ಪ್ರಶಸ್ತಿ ವಿಜೇತ ಚಿತ್ರ ಇದಾಗಿದೆ. ಇದು ತುಂಬಾ ಹಳೆಯ ಚಿತ್ರ. 1977ರಲ್ಲಿ ತೆರೆ ಕಂಡಂತ ಚಿತ್ರ ಇದಾಗಿದ್ದು, ಇದರಲ್ಲಿ ತುಂಬಾ ಫೇಮಸ್ ಆಗಿರುವಂತ ಆಕ್ಟರ್ ಮಾನು ಅವರು, ಓಂ ಪುರಿಯವರು ಹಾಗೆ ನಜೀರುದ್ದೀನ್ ಶಾ ಅವರು ಸಹ ನಟನೆಯನ್ನ ಮಾಡಿದ್ದಾರೆ. ಚಿತ್ರಕಥೆ ಪ್ರಾರಂಭ ಆಗೋದು ಹಳ್ಳಿನಲ್ಲಿ ತಾಯವ್ವ ಅನ್ನೋ ಒಬ್ಬ ಮೂಕಿ ಇರ್ತಾಳೆ. ಆ ಮೂಕಿಗೆ ಗಂಡ ತೀರೋಗಿರ್ತಾನೆ. ಸ್ವಲ್ಪ ದಿನಗಳ ನಂತರ ಇದ್ದಂತಹ ಒಬ್ಬ ಮಾವನು ತೀರೋಗ್ತಾರೆ. ಮಗ US ನಲ್ಲಿ ಓದ್ತಾ ಇರ್ತಾನೆ. ತಾತನ ಕಾರ್ಯಕ್ಕೆ ಬರಕ್ಕಾಗ್ಲಿಲ್ಲ. ಆದ್ರೂ ಸಹ ಸ್ವಲ್ಪ ದಿನಗಳ ನಂತರ ಮೊಮ್ಮಗ ಹಳ್ಳಿಗೆ ಬಂದು ಸೆಟಲ್ ಆಗ್ತಾನೆ. ಅಜ್ಜಿ ತನ್ನಲ್ಲಿರುವಂತ ಆಸ್ತಿನೆಲ್ಲ ಮಗನಿಗೆ ವಿವರಿಸಿ ಹೇಳ್ತಾಳೆ. ಮಗ ಈಗಾಗಲೇ ಆಧುನಿಕ ಕೃಷಿ ಪದ್ಧತಿನಲ್ಲಿ ಅಧ್ಯಯನ ಮಾಡಿ ಬಂದಿದ್ರಿಂದಾಗಿ ತನ್ನ ಜಮೀನಿನಲ್ಲಿ ಆಧುನಿಕ ಕೃಷಿ ಪದ್ಧತಿನ ಉಪಯೋಗಿಸ್ಕೊಂಡು ಅದನ್ನ ವಾಣಿಜ್ಯೀಕರಣ ಮಾಡಬೇಕು ಅನ್ನೋ ಒಂದು ಆಲೋಚನೆ ಅವನಲ್ಲಿರುತ್ತೆ. ಅವನು ಒಬ್ಬ ಪುರೋಹಿತನ ಜೊತೆನಲ್ಲಿ ತುಂಬಾ ಸ್ನೇಹಿತನಾಗಿರ್ತಾನೆ. ಈ ಪಾತ್ರನ ನಜೀರುದ್ದೀನ್ ಶಾ ಅವರು ತುಂಬಾ ಅದ್ಭುತವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ನಜೀರುದ್ದೀನ್ ಶಾನವರು ಪುರೋಹಿತನ ಪಾತ್ರದಲ್ಲಿರ್ತಾರೆ. ಆತನ ಜೊತೆನಲ್ಲಿ ಮಾನು ಅವರು ಹೇಳ್ತಾರೆ, ನನಗೆ ಮದುವೆ ಆಗಿದೆ ಆಲ್ರೆಡಿ, ಅದು ವಿದೇಶಿ ಹುಡುಗಿ ಅಂತ ಹೇಳಿ. ತಾಯಿಗೆ ಕನ್ವೆ ಮಾಡೋ ಅಷ್ಟರಲ್ಲಿ ಹಳ್ಳಿ ಜನ ಆ ವಿಷಯನ ತಾಯಿಗೆ ಕನ್ವೆ ಮಾಡಿರ್ತಾರೆ. ಮಗನ ಮೇಲೆ ಸ್ವಲ್ಪ ಕೋಪ ಬಂದು ಸಹ ತಾಯಿ ಅದನ್ನ ಎಕ್ಸ್ಕ್ಯೂಸ್ ಮಾಡ್ತಾರೆ. ಹೆಂಡತಿಗೋಸ್ಕರ ಊರಿಂದ ಸ್ವಲ್ಪ ದೂರ ಇರೋ ತಮ್ಮ ಜಮೀನಿನಲ್ಲಿ ಮಾನು ಅವರು ಒಂದು ಸುಂದರವಾದಂತ ಮನೆ ಕಟ್ಕೊಟ್ಟಿರ್ತಾರೆ. ಮನೆ ನಿರ್ಮಾಣ ಮತ್ತೆ ಆಧುನಿಕ ಕೃಷಿ ಪದ್ಧತಿ ಹಾಗೆ ಹೈನುಗಾರಿಕೆ ಇವೆಲ್ಲ ಪ್ರಾರಂಭ ಮಾಡಿ ಹೆಂಡತಿನ ಭಾರತಕ್ಕೆ ಕರೆಸ್ಕೊತಾರೆ. ಹೆಂಡತಿನ ಸಹ ಭಾರತೀಯ ಪದ್ಧತಿನ ತುಂಬಾ ಗೌರವಿಸ್ಕೊಂಡು ಅತ್ತೆನ ಮಾತಾಡ್ಸ್ಲಿಕ್ಕೆ ಬರ್ತಾರೆ. ಸೊಸೆ ಉಟ್ಟಂತ ಭಾರತೀಯ ಸೀರೆ ನೋಡಿ ತುಂಬಾ ಖುಷಿ ಆಗ್ತಾರೆ ಅತ್ತೆ. ಸೊಸೆ ಬೇರೆ ಮನೆಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಾಯಿ ತನ್ನ ಹಳೆ ಮನೆಯಲ್ಲಿ ತನ್ನ ದನಗಳ ಜೊತೆನಲ್ಲಿ ಹಸುಗಳ ಜೊತೆನಲ್ಲಿ ವಾಸವಾಗಿರ್ತಾರೆ. ಅವ್ರ ಮನೆಯಲ್ಲಿ ಹೇರಳವಾಗಿ ಒಂದಷ್ಟು ದನ ಕರುಗಳು ಇರುತ್ತೆ. ಅವುಗಳನ್ನೆಲ್ಲ ಅವರು ಪುಣ್ಯಕೋಟಿ ಅಂತ ಕರಿತಿರ್ತಾರೆ. ಆಗಾಗ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಒಂದು ಪದ್ಯ ನಮಗ್ ನೆನಪಾಗುತ್ತಲ್ಲ, ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಪುಣ್ಯಕೋಟಿ ಹಸು ಏನಿದೆ, ಆ ಹಸುನ ಹಾಲು ಕೊಡೋ ಎಲ್ಲ ಹಸುಗಳಿಗೂ ಹಾಗೆ ಗುರುತಿಸ್ತಾ ಇರ್ತಾರೆ, ಇದು ಪುಣ್ಯಕೋಟಿ ಹಸು ಅಂತ ಹೇಳಿ. ಸೊಸೆಗೆ ಅತ್ತೆ ಹೇಳ್ತಾರೆ, ಒಂದ್ಸಾರಿ ನನ್ನ ಮಗನಿಗೆ ಹಾಲಿಲ್ಲದೆ ಇದ್ದಾಗ ನನ್ನ ಮಗನಿಗೆ ಈ ಪುಣ್ಯಕೋಟಿ ಹಸು ಹಾಲು ಕೊಟ್ಟಿ ಜೀವ ಉಳಿಸ್ತು ಅಂತ ಹೇಳಿ. ಇದಾದ ನಂತರ ಸೊಸೆ ಕನ್ನಡನ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಒಂದಿನ ಅಚಾನಕ್ ಆಗಿ ತುಂಬಾ ಮಾಡರ್ನ್ ಡ್ರೆಸ್ ಅಲ್ಲಿ ಅತ್ತೆ ಸೊಸೆನ ನೋಡ್ಬಿಡ್ತಾರೆ. ಅತ್ತೆಗೆಲ್ಲೋ ಮನ್ಸು ಒಡೆದೋಗುತ್ತೆ, ನನ್ ಸೊಸೆ ಈ ತರ ಡ್ರೆಸ್ ಹಾಕೊಂಡಿದಾಳ ಅಂತ. ಆದ್ರೆ ಸೊಸೆ ಅದನ್ನ ಕ್ಷಮಿಸು ಅಂತ ಕೇಳ್ತಾಳೆ. ಅತ್ತೆ ಕ್ಷಮಿಸೋದಿಲ್ಲ, ಹೊರಟೋಗ್ತಾರೆ. ನಜೀರುದ್ದೀನ್ ಶಾ ಅವರು ಪೌರೋಹಿತ್ಯ ವಹಿಸ್ಕೊಂಡಿರ್ತಾರೆ. ಹಾಗಾಗಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ಈ ಭಾರತೀಯ ಸಂಸ್ಕೃತಿ ಅಲ್ಲದ ಸೊಸೆ ಅಲ್ಲಿಗೆ ಬಂದು ನಿಂತಾಗ ಮೊದಲಲ್ಲಿ ಅವರು ಅಪೋಸ್ ಮಾಡ್ತಾರೆ. ಆ ನಂತರ ಸಂಸ್ಕೃತಿಗೆ ಒಂದು ಮರ್ಯಾದೆ ಸಿಗ್ತಾ ಇರೋದು, ಗೌರವ ಸಿಗ್ತಾ ಇರೋದನ್ನ ನೋಡಿ ಆಕೆಗೆ ಅವರು ತುಂಬಾ ಗೌರವ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಮಾನವರು ಇಲ್ಲದೆ ಇದ್ದಾಗ ಎಲೆನ ಪುರೋಹಿತರ ಜೊತೆನಲ್ಲಿ ಹೋಗಿ ದೇವಸ್ಥಾನದಲ್ಲಿ ಕುಳಿತುಕೊಂಡು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ನೋಡೋ ದೃಷ್ಟಿನಲ್ಲಿ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ. ಆಬ್ವಿಯಸ್ಲಿ ಒಂದು ಸಂಪ್ರದಾಯ ಪದ್ಧತಿಯನ್ನ ತುಂಬಾ ಮೌಢ್ಯವಾಗಿ ನಂಬೋ ಅಂತವ್ರು ಈ ತರದ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ. ಇದು ಎಲ್ಲೋ ಪುರೋಹಿತನಿಗೆ ಘಾಸಿ ಉಂಟಾಗತ್ತೆ. ಸ್ವಲ್ಪ ದಿನಗಳ ನಂತರ ನಜೀರುದ್ದೀನ್ ಶಾ ಅವ್ರಿಗೆ ಗೊತ್ತಾಗತ್ತೆ, ಮಾನು ಅವರು ಗೊಡ್ಡ ಹಸುಗಳನ್ನ ದನದ ಕೊಟ್ಟೆನಲ್ಲಿ ಕಟ್ಟದೇನೆ ಕಟುಕರಿಗೆ ಮಾರಿದ್ರು ಅಂತ ಹೇಳಿ. ಇದೆಲ್ಲ ತುಂಬಾ ಮನ್ಸಿಗೆ ನೋವಾಗುತ್ತೆ. ಜೊತೆಗೆ ಮಾನು ಅವರು ಆಧುನಿಕ ಕೃಷಿ ಪದ್ಧತಿನ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಉಪಯೋಗಿಸುವಂತ ಸಿಹಿ ನೀರಿನ ಬಾವಿನಲ್ಲಿ, ಕುಡಿಯೋ ನೀರಿನ ಬಾವಿನಲ್ಲಿ ಪಂಪ್ ಸೆಟ್ ಹಾಕಿ ತನ್ನ ಕೃಷಿಗೆ ನೀರನ್ನ ತಗೋತಾ ಇರ್ತಾರೆ. ಇದು ಊರ್ ಜನ ಆಗ್ಲಿ ಪುರೋಹಿತನ್ಗಾಗ್ಲಿ ಇಷ್ಟ ಆಗೋದಿಲ್ಲ. ಇದನ್ನ ಅಪೋಸ್ ಮಾಡೋ ಅಂತ ವಿಚಾರಗಳು ಎಷ್ಟೇ ಸರಿ ಬಂದಿರುತ್ತೆ. ಆದ್ರೆ ಪುರೋಹಿತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರ ಬದುಕ್ತಾ ಇದ್ದಿದ್ದೆ ಮಾನು ಅವರ ತಾತ ಕೊಟ್ಟಂತ ಆಸ್ತಿನಲ್ಲಿ, ಬಳುವಳಿನಲ್ಲಿ. ಹೀಗೆ ಒಂದಷ್ಟು ದಿನ ಕಳೆಯುತ್ತೆ. ಇದಾದ ನಂತರ ಒಂದು ದಿನ ವೈಮನಸ್ಸು ಹೆಚ್ಚಾಗಿ
ಮಾನು ಇಲ್ಲದೆ ಇರೋ ಸಮಯದಲ್ಲಿ ಎಲೆನಾಗೆ ಮತ್ತೆ ನಾಸಿರುದ್ದೀನ್ ಶಾಗೆ ಮಾತಿನ ಚಕಮಕಿಯಾಗಿ ನಾಸಿರುದ್ದೀನ್ ಶಾ ಎಲೆನಾಗೆ ಶಾಪ ಕೊಟ್ಬಿಡ್ತಾರೆ. ಹೇಳ್ತಾರೆ, ನಿನ್ನ ವಂಶ ನಿರ್ವಂಶ ಆಗ್ಲಿ ಅಂತ ಹೇಳಿ. ಎಲೆನಾಗೆ ತುಂಬಾ ಕಾಸಿ ಉಂಟಾಗುತ್ತೆ. ಅವಳಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಹತ್ಕೊಂಡು ಮನೆಗ್ ಬರ್ತಾಳೆ. ಈ ಹಸುನ ನಾನು ತಿನ್ನೋದ್ ಬಿಟ್ಟಿದ್ದೆ ಈ ಸಂಪ್ರದಾಯನ ಗೌರವಿಸೋದಕ್ಕೆ, ಆದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ನನ್ನ ವಂಶ ನಿರ್ವಂಶ ಆಗ್ಲಿ ಅಂತ ಶಾಪ ಕೊಡ್ತಿದ್ದಾರೆ ಅನ್ನೋ ಕೋಪ ತಗೊಂಡು ಅಡಿಗೆಯನ್ನ ಕರೆದು ಕೊಟ್ಟಿಗೆನಲ್ಲಿರುವಂತ ಪುಣ್ಯಕೋಟಿ ಹಸುನ ಹತ್ಯೆ ಮಾಡಿ ಅದರಿಂದ ಅಡಿಗೆ ಮಾಡಿ ತಗೊಂಡ್ ಬಾ ಅಂತ ಆರ್ಡರ್ ಕೊಡ್ತಾಳೆ. ಮೇಡಮ್ ಅವರ ಆರ್ಡರ್ನ ಅವನು ನಿರಾಕಾರ ಮಾಡಕ್ ಆಗದೆ ಇರೋದ್ರಿಂದಾಗಿ ಪುಣ್ಯಕೋಟಿ ಹಸುನ ಕರ್ಕೊಂಡು ಹೋಗಿ ಹತ್ಯೆ ಮಾಡ್ತಾನೆ. ಅದ್ರ ಅಡಿಗೆನೂ ಮಾಡ್ಕೊಂಡು ತಗೊಂಡ್ಬರ್ತಾನೆ. ಆದ್ರೆ ಒಲ್ಲದ ಮನಸ್ಸಿನಲ್ಲಿ ಅವಳು ಊಟ ಮಾಡೋದಿಲ್ಲ. ಅವಾಗ ಹೇಳ್ತಾಳೆ, ಪುಣ್ಯಕೋಟಿ ಹಸು ನನ್ನಿಂದಾಗಿ ಹತ್ಯೆಗೆ ಈಡಾಗೋಯ್ತು, ತಗೊಂಡೋಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹತ್ರ ದಫನ್ ಮಾಡು ಅಂತ ಹೇಳಿ. ಮೇಡಮ್ ಆಜ್ಞೆ ಪ್ರಕಾರ ಸ್ವಲ್ಪ ದೂರದಲ್ಲಿ ಆ ಹಸುನ ದಫನ್ ಮಾಡ್ಬಿಡ್ತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಈ ವಿಷಯ ಊರಲ್ಲೆಲ್ಲ ಗೊತ್ತಾಗುತ್ತೆ. ಪುಣ್ಯಕೋಟಿ ಹಸು ಕಾಣೆಯಾಗಿದೆ, ಅದ್ರ ಕರು ಹಾಲಿಗೋಸ್ಕರ ಹುಡುಕ್ತಾ ಇದೆ ಅಂತ ಹೇಳಿ. ಹಸುನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾಗ ಪುಣ್ಯಕೋಟಿ ಹಸುನ ಸುಟ್ಟು ಹಾಕದಂತ ಜಾಗ ಪತ್ತೆ ಆಗುತ್ತೆ. ಮೂಳೆಗಳು ಅವಶೇಷಗಳಲ್ಲೇ ಗೊತ್ತಾಗುತ್ತೆ ಈ ಹಸುನ ಕೊಂದಿದ್ದಾರೆ ಅಂತ. ಜನಗಳಲ್ಲಿ ಖಾತ್ರಿ ಆಗುತ್ತೆ ಎಲೆನಾನೆ ಅದರ ಮಾಂಸಕ್ಕೋಸ್ಕರ ಅದನ್ನ ಕೊಂದಿದ್ದಾಳೆ ಅಂತ. ಅತ್ತೆ, ಪುರೋಹಿತ, ಊರ ಜನರೆಲ್ಲರೂ ಒಟ್ಟಾಗಿ ಬಂದು ಎಲೆನಾಗೆ ತಾಕೀತ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ನಿನ್ನಿಂದನೇ ಈ ಪುಣ್ಯಕೋಟಿ ಹಸು ಹತ್ಯೆ ಆಗಿರೋದು, ನೀನೇ ಇದನ್ನ ತಿಂದಿರೋದು ಅಂತ ಹೇಳಿ. ಎಲೆನ ಒಂಟಿ ಇದ್ದಿದ್ರಿಂದಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಎಲ್ಲರಿಗೂ ಹೆದರ್ಸ್ಲಿಕ್ಕೆ ಬಂದೂಕಲ್ಲಿ ಗುಂಡು ಹಾರಿಸ್ತಾಳೆ. ಜನಗಳಲ್ಲಿ ಮತ್ತಷ್ಟು ಅವಳ ಪ್ರತಿ ಕ್ರೂರತ್ವ ತುಂಬಿಕೊಳ್ಳುತ್ತೆ. ಅಷ್ಟರಲ್ಲಿ ಮಾನು ಬರ್ತಾನೆ. ಊರಲ್ಲಿ ಇಲ್ಲದೆ ಇದ್ದಾಗ ನನಗೇನಾಯ್ತು ಗೊತ್ತಿಲ್ಲ, ನೀವೇನು ಶಿಕ್ಷೆ ಕೊಟ್ರು ಆ ತಪ್ಪನ್ನ ಒಪ್ಕೊಂಡು ದಂಡ ಕೊಟ್ಟೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಬೆಳಗ್ಗೆಗೆ ಆತನ್ನ ಪಂಚಾಯತಿ ಕರೀತಾರೆ. ಪಂಚಾಯತಿನಲ್ಲಿ ಒಂದಷ್ಟು ಸ್ವಾರ್ಥದ ದಂಡಗಳ ವಿಧಿಸ್ತಾರೆ, ಮತ್ತೊಂದಷ್ಟು ನ್ಯಾಯಯುತವಾದ ದಂಡ ಬರುತ್ತೆ. ಸತ್ತೋದಂತ ಪುಣ್ಯಕೋಟಿ ಹಸುವಿನ ಕರುನ ದೇವಸ್ಥಾನಕ್ಕೆ ಬಿಟ್ಬಿಡ್ತಾರೆ. ದೇವಸ್ಥಾನಕ್ಕೆ ಉಪಯೋಗಿಸ್ತಿದ್ದಂತ ಪುಷ್ಕರಣಿ ಅಥವಾ ಬಾವಿನಲ್ಲಿ ಹಾಕಿದ್ದಂತ ಪಂಪ್ ಸೆಟ್ ಅನ್ನ ತೆಗಿಬೇಕು ಅಂತ ಆರ್ಡರ್ ಕೊಡ್ತಾರೆ. ಹಾಗೆ ಪಂಚಾಯತಿಗೆ ಒಂದಷ್ಟು ಹಣನ ದಂಡವಾಗಿ ಕಟ್ಟಬೇಕು ಅಂತಾನು ಸಹ ಹೇಳ್ತಾರೆ. ಎಲ್ಲವನ್ನು ಒಂದು ಚೂರು ಸಹ ವಾದ ಮಾಡದೆ ಮಾನು ಒಪ್ಕೊಳ್ತಾರೆ. ಕಾರಣ ಆ ಊರಿನ ಮೇಲಿದ್ದಂತ ತನ್ನ ಒಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇದೆಲ್ಲ ಆದ ನಂತರ ನೋಡ್ತಾರೆ, ಆಗಷ್ಟೇ ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಆಗಿದ್ದಂತ ತನ್ನ ಆಧುನಿಕ ಕೃಷಿ ಪದ್ಧತಿ ಎಲ್ಲ ಒಂದ್ ಕಡೆ ಸತ್ತು ಹೋಗ್ತಾ ಇರುತ್ತೆ. ಆತನಿಗಲ್ಲಿ ಆರ್ಥಿಕವಾಗಿ ಲಾಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಮುಂದೆ ಸ್ವಲ್ಪ ದಿನಗಳಲ್ಲಿ ಆಲ್ರೆಡಿ ಅವರು ಗೊಡ್ಡ ಹಸುಗಳನ್ನ ಮಾರಿರ್ತಾನೆ. ಇನ್ನು ಉಳಿದಿದ್ದ ಹಸುನ ನಾನು ಯಾಕೆ ಇಟ್ಕೊಳ್ಳೋದು ಅನ್ನೋ ಉದ್ದೇಶಕ್ಕೆ ಅತಿ ಹೆಚ್ಚಿನ ಲಾಭಕ್ಕೆ ಬೇರೆಯವ್ರಿಗೆ ಮಾರ್ಬಿಡ್ತಾನೆ. ಆಗಾಗ್ಲೇ ತಾಯಿ ತೀರೋಗಿರ್ತಾರೆ. ತಾಯಿ ಅಂತ್ಯ ಸಂಸ್ಕಾರಕ್ಕೆ ಹೋಗುವಂತ ಸಮಯದಲ್ಲಿ ಹೆಂಡತಿಗೆ ಹೆರಿಗೆ ನೋವು ಕಾಣಿಸ್ಕೊಳುತ್ತೆ. ಹೆಂಡತಿನ ಬಿಟ್ಟೋಗಕ್ಕಾಗದೆ, ತಾಯಿಗೆ ಅಂತ್ಯ ಸಂಸ್ಕಾರ ಮಾಡಕ್ಕಾಗದೆ ಆತ ಪಡೋ ಪಾಡು ಅಷ್ಟಿಷ್ಟಲ್ಲ. ಇಲ್ಲಿ ಮಗು ಹುಟ್ಟಿದ ನಂತರ ಈ ತಾಯಿ ಹಾಲು ಕೊಡೋದಿಕ್ಕೆ ಯೋಗ್ಯಳಾಗಿರೋದಿಲ್ಲ. ಬಾಡಿಗೆ ತಾಯಿ ಮುಖಾಂತರ ಮಗುಗೆ ಹಾಲು ಕೊಡಿಸ್ತಾ ಇರ್ತಾರೆ. ಆದ್ರೆ ಆಕೆಗೆ ಫ್ಲೂ ಬಂದಿದ ಕಾರಣ ಹಾಲು ಕೊಡೋದು 3 ದಿನ ಆಗೋದಿಲ್ಲ. 3 ದಿನ ಮಗು ರಚ್ಚೆ ಹಿಡಿಯುತ್ತೆ. ಅಷ್ಟರಲ್ಲಿ ಇವ್ರಿಗನ್ಸುತ್ತೆ, ನಮ್ಮ ಭಾವನೆಗಳಿಗೆ ಬೆಲೆನೇ ಕೊಡದೆ ಇರೋಂತ ಊರಲ್ಲಿ ನಾವಿದ್ದೇನ್ ಪ್ರಯೋಜನ ಬಂತು, ನಮ್ಗಿಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ನಮ್ಗಿಲ್ಲಿ ಮಾತಾಡ್ಸೋರಿಲ್ಲ, ಜೊತೆಗೆ ಇದ್ದಂತ ಒಂದು ಸಂಬಂಧ ತಾಯಿ ಅದು ಸಹ ತೀರ್ ಹೋಯ್ತು, ಇಲ್ಲೇನಿರೋದು, ನನ್ನ ಮಗು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ ಅನ್ನೋ ಉದ್ದೇಶದಲ್ಲಿ ಮಾನು ಊರ್ ಖಾಲಿ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಎಲೆನಾ ಹೇಳ್ತಾಳೆ, ನಿನ್ ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅಂತ ಯಾಕೆ ಅನ್ಕೋತೀಯ, ನಿನ್ಗಿಷ್ಟ ಇದೆ, ನಿನ್ ತುಂಬಾ ಅಟ್ಯಾಚ್ಮೆಂಟ್ ಇದೆ ಈ ಊರು, ಇರೋದಾದ್ರೆ ಇದ್ ಬಿಡೋಣ ಅಂತ. ಆದ್ರೆ ಇಲ್ಲ, ನಾನು ಇಲ್ಲಿರೋದಿಲ್ಲ ಅಂತ ದೃಢ ನಿರ್ಧಾರದಲ್ಲಿ ಮನೆ ಸಾಮಾನ ಪ್ಯಾಕ್ ಮಾಡ್ತಾರೆ. ಮಗು ಅಳು ನಿಲ್ಸೋದೇ ಇಲ್ಲ. ಯಾವುದೇ ರೀತಿಯಾದಂತ ಬೇಬಿ ಫುಡ್ ಕೊಟ್ರು ಮಗು ಅಳುನ ನಿಲ್ಲಿಸ್ತಾ ಇರೋದಿಲ್ಲ. ಅದು ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಆಗ ಒಬ್ಬ ಕೆಲ್ಸಗಾರ ಬಂದ್ ಹೇಳ್ತಾನೆ, ಗೌಡ್ರೆ, ನೀವ್ ಯಾಕೆ ಇದು ಒಂದು ಐಡಿಯಾ ಮಾಡಬಾರ್ದು, ನೀವು ಮಗುವಾಗಿದ್ದಾಗ ನಿಮ್ಗೆ ಹಾಲು ಇಲ್ಲದೆ ಇದ್ದಾಗ್ಲೂ ಸಹ ಪುಣ್ಯಕೋಟಿ ಹಸುನೇ ನಿಮಗೆ ಹಾಲು ಕೊಟ್ಟಿ ಕಾಪಾಡಿದ್ದು, ಹಾಗಾಗಿ ಅದೇ ಹಸು ಹತ್ರ ನೀವು ಹಾಲು ಕೇಳ್ಬಹುದಲ್ಲ ಅಂತ. ಆದ್ರೆ ಮಾನು ಹೇಳ್ತಾರೆ, ಅದ್ ನಮ್ಮ ಹತ್ರ ಎಲ್ಲಿದೆ, ಈಗ ಆಲ್ರೆಡಿ ನಮ್ಮಮ್ಮ ತೀರೋಕ್ ಮುಂಚೆ ಆ ಹಸುಗಳನ್ನೆಲ್ಲ ಪುರೋಹಿತನಿಗೆ ಗೋದಾನ ಮಾಡ್ಬಿಟ್ಟಿದ್ದಾಳೆ, ನಾನು ಹೋಗಿ ಹೆಂಗ್ ಕೇಳಲಿ ಅಂತ. ಪುರೋಹಿತ್ರಿನಂತ ಕೆಟ್ಟವರೆಲ್ಲ ನಿಮಗೆ ಖಂಡಿತ ಹಸುವಿನ ಹಾಲು ಕೊಟ್ಟೆ ಕೊಡ್ತಾರೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಓಲದ ಮನಸ್ಸಲ್ಲಿ ಗಂಡ ಹೆಂಡತಿ ಮಗುನ ತಗೊಂಡು ಪುರೋಹಿತನ ಹತ್ರ ಹೋಗ್ತಾರೆ. ಪುರೋಹಿತನ ಕಟು ಮಾತುಗಳನ್ನ ಕೇಳಿಸ್ಕೊಂಡು ಕೊನೆಗೆ ಮಗುಗೋಸ್ಕರ ಬೇಡ್ಕೋತಾರೆ. ಮಗು ಹಾಲು ಸಿಗುತ್ತೆ ಪುಣ್ಯಕೋಟಿ ಹಸುವಿಂದಾಗಿ. ಊರಿನ ಜನಕ್ಕೂ ಖುಷಿ ಆಗುತ್ತೆ. ಅದಾದ ನಂತರ ಮಾನು ಮತ್ತೆ ತನ್ನ ಮನೆಗೆ ಹೊರಟು ಬಂದು ಪ್ಯಾಕಿಂಗ್ ಕಾರ್ಯನ ಮುಂದುವರಿಸ್ತಾನೆ.
ಇತ್ತ ಪುರೋಹಿತನಿಗೆ ಊರವರೆಲ್ಲ ಬುದ್ಧಿ ಹೇಳಕ್ ಪ್ರಾರಂಭ ಮಾಡ್ತಾರೆ. ಏನೇನಾದ್ರು ಊರಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೆ ಬೇರೆಯವ್ರಿಗೆ ಜಮೀನ ಮಾರ್ತಾನೆ, ಯಾರೋ ಗೊತ್ತಿಲ್ಲದೆ ಇರೋರು ಬಂದು ನಮ್ಮ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಪ್ರಾರಂಭಿಸ್ತಾರೆ. ಯಾವ ಜನನೋ ಎಂತ ಸಂಪ್ರದಾಯದವರೋ ಗೊತ್ತಿಲ್ಲ, ಅದ್ರ ಬದಲು ನಮ್ಮೂರೋನಾಗಿರೋದ್ರಿಂದ ಅವನ್ ಹೆಂಡತಿ ಮಾಡಿದ ತಪ್ಪಿಗೆ ಅವನಿಗೆ ಯಾಕೆ ಶಿಕ್ಷೆ, ಕ್ಷಮಿಸ್ಬಿಡೋಣ ಅಂತ. ಅಷ್ಟರಲ್ಲಿ ಪುರೋಹಿತನಿಗೂ ಸಹ ಜ್ಞಾನೋದಯ ಆಗತ್ತೆ. ಈ ಎಲ್ಲ ಆಗೋ ಅಷ್ಟರಲ್ಲಿ ಪುರೋಹಿತ ತಾಯಿಯಿಂದ ಸ್ವೀಕರಿಸಿದಂತಹ ಗೋದಾನನ ವಾಪಸ್ ತಗೊಂಬಂದು ಮಾನವರಿಗೆ ಕೊಡ್ತಾನೆ. ಹೇಳ್ತಾನೆ, ನೀನು ಆಲ್ರೆಡಿ ದುಡ್ಡಿನ ಆಸೆಗೆ ಮಾರಿದಂತ ಹಸುಗಳನ್ನ ವಾಪಸ್ ತಂದ್ಬಿಡು ಕಾಳಿಂಗ, ನೀನು ಇಲ್ಲೇ ಇರು, ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನಲ್ಲಿ ಹಸುನಲ್ಲಿರೋ ಅಂತ ಮಾನವೀಯತೆನೂ ಸಹ ಸತ್ತೋಗಿತ್ತು, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಲ್ಲಿಂದ ಊರ್ ಬಿಟ್ಟು ಹೊಟ್ಟೋಗ್ತಾರೆ. ಇಷ್ಟೊತ್ತಿಗೆ ಮಾನವಗೂ ಸಹ ರಿಯಲೈಸ್ ಆಗುತ್ತೆ, ತಾನು ಹುಟ್ಟಿ ಬೆಳೆದಂತ ಹಳ್ಳಿನ ಬಿಟ್ಟು ಎಲ್ಲಿ ಹೋಗ್ಲಿ, ನನ್ನ ಜನ ನನಗೋಸ್ಕರ ಇಂಥ ದೊಡ್ಡ ತಪ್ಪನ್ನ ಕ್ಷಮಿಸಿದ್ದಾರೆ ಅಂತ ಹೇಳಿ ಮಾರಿದಂತ ಹಸುಗಳನ್ನ ತರ್ಲಿಕ್ಕೆ ಹೋಗ್ತಾನೆ. ಎಲೆನಗೆ ಅರ್ಥನೇ ಆಗಲ್ಲ ಈತ ಏನ್ ಮಾಡ್ತಿದ್ದಾನೆ ಅಂತ. ನನ್ ಪ್ರೀತಿಗೆ ಬೆಲೆನೇ ಇಲ್ವಾ ಅಂತ ಕೇಳೋ ಅಷ್ಟರಲ್ಲಿ ಮಾನು ಹೊರಟೋಗಿರ್ತಾನೆ. ಮಾರಾಟ ಮಾಡಿದಂತ ಮಾಲೀಕನ ಹತ್ರ ಹೋಗಿ ಹಸುಗಳನ್ನ ವಾಪಸ್ ಕೇಳ್ತಾನೆ. ಆದ್ರೆ ತುಂಬಾ ಜನಗಳಿಂದ ಹಸುಗಳನ್ನ ಪಡೆದಿದಂತ ಮಾಲೀಕ ಹೇಳ್ತಾನೆ, ನಿಮ್ ಹಸು ಯಾವ್ದು ನೀವೇ ಹುಡುಕೊಳ್ಳಿ, ಗೊತ್ತಾಗೋದಿಲ್ಲ. ಮತ್ತೆ ಹೇಳ್ತಾರೆ, ಹಸುಗಳನ್ನ ಹೆಸರಿಡಿದು ಕರೀರಿ, ನಿಮ್ಮ ಧ್ವನಿನ ಗುರುತಿಸಿ ಅವು ಖಂಡಿತ ನಿಮ್ಮ ಹತ್ರ ಬರುತ್ತೆ ಅಂತ. ಹಸುಗಳನ್ನ ಹೆಸರಿಡಿದು ಕರೀತಾನೆ, ಆದ್ರೆ ಯಾವ ಹಸುನು ಈತನ ಹತ್ರ ಬರೋದಕ್ಕೆ ರೆಡಿ ಇರೋದಿಲ್ಲ. ಅವುಗಳು ಹೊಸ ಮಾಲೀಕನ ಹಿಂದೆ ಹೊರಟೋಗ್ತವೆ. ಹಸುಗಳಲ್ಲೂ ಸಹ ಒಂದು ಸೂಕ್ಷ್ಮ ಭಾವನೆನ ಇಲ್ಲಿ ಚಿತ್ರೀಕರಿಸಿದ್ದಾರೆ. ಈ ಒಂದು ರೀತಿನಲ್ಲಿ ಚಿತ್ರಕಥೆ ಅಂತ್ಯ ಆಗುತ್ತೆ. ಇಲ್ಲಿ ನಮ್ಗೆ ಕಾಣುವಂಥದ್ದು, ಸಾಂಪ್ರದಾಯಿಕ ಕೃಷಿ ಪದ್ಧತಿನ ಅನುಸರಿಸೋ ಅಂತವ್ರು ಆಧುನಿಕ ಕೃಷಿ ಪದ್ಧತಿನ ಸ್ವೀಕರಿಸೋದು ತುಂಬಾ ಸುಲಭ ಅಲ್ಲ. ಹಾಗೆ ತಾಯ್ತನ ತನ್ನ ಮಗನ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂಥದ್ದು, ಆ ತಾಯಿಗೆ ಎಷ್ಟೇ ನೋವಾದ್ರೂ ಸಹ ಆಕೆ ಆತನ ಸಂತೋಷಕ್ಕೋಸ್ಕರ ಎಲ್ಲ ಬೇರೆ ಸಂಪ್ರದಾಯಗಳನ್ನ ಒಪ್ಕೊಳ್ಳುವಂಥದ್ದು. ಜೊತೆಗೆ ಇಲ್ಲಿ ಹೈಲೈಟ್ ಆಗಿರೋ ಪಾಯಿಂಟ್ಸು ಗೋ ಹತ್ಯೆ ಆಗಿದೆ. ಗೋಗಳನ್ನ ನಾವು ಪೂಜೆ ಮಾಡ್ತೀವಿ, ಅವುಗಳಲ್ಲಿ ನಮ್ಮ ದೇವರುಗಳೆಲ್ಲ ನೆಲೆಸಿದ್ದಾರೆ, ಅವುಗಳಲ್ಲಿ ಒಂದು ಅಪಾರವಾದಂತಹ ಶಕ್ತಿ ಇದೆ. ಹಾಗಾಗಿ ಅವುಗಳ ಸಂರಕ್ಷಣೆ ನಮ್ಮ ಪರಮ ಧರ್ಮ, ನಮ್ಮ ಕರ್ತವ್ಯ ಅನ್ನೋ ವಿಚಾರನ ಒಂದು ಸಾಂಪ್ರದಾಯಿಕ ದೃಷ್ಟಿಯಿಂದ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಹಾಗೆ ಅದು ಸಫಲ ಆಗಿದೆ ಅಂತಲೂ ಸಹ ನನಗನ್ಸುತ್ತೆ. ವಿದೇಶದಲ್ಲಿದ್ರೂ ಸಹ ಭಾರತೀಯ ಸಂಸ್ಕೃತಿಯನ್ನ ಬಿಡದೆ ಇದ್ದಂಥವನು, ಭಾರತೀಯ ಸಂಸ್ಕೃತಿಯನ್ನ ಹೊಂದ್ಕೊಂಡು ಬೆಳೆದಂತ ಹೆಣ್ಣುಮಗಳು, ವಿದೇಶಿ ಸಂಸ್ಕೃತಿಯನ್ನ ಹೊಂದ್ಕೊಂಡು ಬೆಳೆದಂತ ಮಗಳು ಭಾರತೀಯ ಸಂಸ್ಕೃತಿನ ಗೌರವಿಸಿ ಪ್ರೀತಿಗೋಸ್ಕರ ಇಲ್ಲಿ ಬಂದು ಎಲ್ಲಾ ತ್ಯಾಗನೂ ಮಾಡ್ತಾಳೆ. ಆದ್ರೆ ಎಲ್ಲ ತನಗೆ ಹರ್ಟ್ ಆಯ್ತು ಅಂದಾಗ ಆಕೆಯಲ್ಲಿ ಆದಂತ ಬದಲಾವಣೆ, ಎಲ್ಲಾ ಸೂಕ್ಷ್ಮ ವಿಷಯಗಳನ್ನ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಕೊಡ್ತಾರೆ. ನನಗೆ ಗೊತ್ತಿದ್ದಷ್ಟು ವಿಷಯನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.